ಇವತ್ತು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಹಾತ್ಮ ಗಾಂಧೀಜಿರವರು ಬೆಳಗಾಂ ಅಧಿವೇಶನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾಂನಲ್ಲಿ ಅಧಿವೇಶನ ನಡೀತು, ಅದರ ಸಲುವಾಗಿ 100 ವರ್ಷದ ನಂತರ ಏನು 1924ರಲ್ಲಿ ಏನು ಅಧಿವೇಶನ ನಡೀತು, ತದನಂತರ 100 ವರ್ಷಗಳ ನಂತರ 2024ರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಪ್ರಪಂಚದಲ್ಲೇ ವಿಶ್ವಖ್ಯಾತಿ ಪಡೆದ ಆರ್ಥಿಕ ತಜ್ಞ, ನಮ್ಮ ದೇಶದಲ್ಲಿ ಇವತ್ತು 2 ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ಅವಿಭಾಜ್ಯ ಭಾರತದ ಇಂದಿನ ಪಾಕಿಸ್ತಾನದ ಗಾಯಾದ್ ಗ್ರಾಮದಲ್ಲಿ ಅಂದು 1932 ಸೆಪ್ಟೆಂಬರ್ 26ರಂದು ಜನಿಸಿ ಇಂದಿನವರೆಗೆ ಅವರ ಕೊನೆ ಉಸಿರು ಇರುವವರೆಗೂ ಈ ದೇಶದ ಸೇವೆ ಸಲ್ಲಿಸಿದ್ದಾರೆ. ಅವರು ಪಂಜಾಬ್ ರಾಜ್ಯದ ಉರ್ದು ಮಾಧ್ಯಮದ ಪ್ರಾಥಮಿಕ ಶಿಕ್ಷಣ ಪಡೆದು ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆರ್ಥಿಕ ಉನ್ನತ ವಿದ್ಯಾಭ್ಯಾಸ ಪಡೆದು ಇವತ್ತು ನಮ್ಮ ದೇಶದ ಹಲವಾರು ಸ್ಥಾನಗಳಿಗೆ ಅವರು ಅಲಂಕರಿಸಿ ಆರ್ಥಿಕ ಸಲಹೆಗಾರರಾಗಿ, ಆರ್ಥಿಕ ಸಚಿವರಾಗಿ, ಅಂದಿನ ನಮ್ಮ ಭಾರತ ದೇಶದಲ್ಲಿ ಇವರು ಪ್ರಧಾನಮಂತ್ರಿ ಪೂರ್ವದಲ್ಲಿ ವಿತ್ತ ಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬಡತನ, ನಿರುದ್ಯೋಗ ಎಲ್ಲ ಆವರಿಸಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕೇವಲ 15 ದಿವಸ ನಮ್ಮ ದೇಶ ನಡೆಸಕ್ಕೆ ಏನು ಹಣಕಾಸು ಇದಿತ್ತು ಅಷ್ಟು ಮಾತ್ರ ಇತ್ತು. ಅಂತ ಸಂದರ್ಭದಲ್ಲಿ ಇವ್ರಿಗೆ ಆರ್ಥಿಕ ಸಚಿವರಾಗಿ ಮಾಡಿದ ಸಂದರ್ಭದಲ್ಲಿ ಇವರು ನಮ್ಮ ದೇಶಕ್ಕೆ ಹಲವಾರು ಆರ್ಥಿಕ ನೀತಿಗಳನ್ನು ಕೊಟ್ಟು ವಿಶ್ವದ ಎಲ್ಲ ಬಂಡವಾಳಶಾಹಿಗಳು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಕ್ಕೆ ಬರ್ಲಿಕ್ಕೆ ಕಾರಣಕರ್ತರೆ ಅಂದ್ರೆ ನಮ್ಮ ಮನಮೋಹನ್ ಸಿಂಗ್ ಅವರು. ಆರ್ಥಿಕವಾಗಿ ನಮ್ಮ ದೇಶ ವಿಶ್ವಖ್ಯಾತಿ ಪಡೆದಿದೆ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ಸೋನಿಯಾ ಗಾಂಧಿ ಅವರು UPA 1 UPA 2ರಲ್ಲಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅವ್ರು ಬೇಕಾದ್ರೆ ಸೋನಿಯಾ ಗಾಂಧಿ ಅವರು ಲೋಕಸಭೆಯಲ್ಲಿ ಆಯ್ಕೆ ಆಗಿದ್ರು, ಅವರು ಪ್ರಧಾನಿ ಆಗ್ಬೋದಾಗಿತ್ತು ನಮ್ಮ ದೇಶಕ್ಕೆ. ಆದ್ರೆ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಒಳ್ಳೆ ಆಡಳಿತ ಕೊಡ್ತಾರೆ, ಒಳ್ಳೆ ಆಡಳಿತಗಾರ, ಮಾತುಗಾರ ಅಲ್ಲ ಆಡಳಿತಗಾರ ಅಂತ ಆ ಸಂದರ್ಭದಲ್ಲಿ ಯೋಚನೆ ಮಾಡಿ ನನ್ಕಿಂತ ಒಳ್ಳೆಯವರು, ಸೋನಿಯಾ ಗಾಂಧಿಗಿಂತ ಒಳ್ಳೆಯವರು ಅಂತ ಹೇಳಿಬಿಟ್ಟು ಅವ್ರು ರಾಜ್ಯಸಭಾ ಸದಸ್ಯರಾಗಿದ್ರು. ಆ ಸಂದರ್ಭದಲ್ಲಿ ಅವರು ಮೊದಲ ಬಾರಿಗೆ ಆಸಾಂ ರಾಜ್ಯದಿಂದ ರಾಜ್ಯಸಭಕ್ಕೆ ಒಂದು ಅವ್ರ ರಾಜಕೀಯ ಹೆಜ್ಜೆಯನ್ನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ತದನಂತರ ಇವಾಗ ಕೂಡ ಸದ್ಯ ಅವ್ರು ರಾಜ್ಯಸಭಾ ಸದಸ್ಯರಿದ್ರು. ಅದ್ರ ಮಧ್ಯದಲ್ಲಿ ಈ ದೇಶದ ಹಲವಾರು ಒಂದು ಹುದ್ದೆಗಳಿಗೆ ಅಲಂಕರಿಸಿ ಇವತ್ತು ನಮ್ಮ ಮುಖ್ಯವಾಗಿ ಇವತ್ತು ಆಹಾರ ಭದ್ರತಾ ಕಾಯಿದೆ, ಇವತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಪ್ರತಿಯೊಬ್ಬರು ಕೂಡ ಅನ್ನ ಸಿಗ್ತಾ ಇದೆ, ಹಸಿವು ಮುಕ್ತ ಭಾರತ ಮಾಡ್ಬೇಕಂತ ದೆಸೆಯಿಂದ ಅವರು ಏನು ಆಹಾರ ಭದ್ರತಾ ಕಾಯ್ದೆ ತಗೊಬಂದ್ರು. ಅದೇ ಇದರಲ್ಲಿ ಇವತ್ತು ಇಡೀ ದೇಶದಲ್ಲಿ 140 ಕೋಟಿ ಜನಕ್ಕೆ ಕೂಡ ಇವತ್ತು ಪ್ರತಿ ಮನೆಗೂ ಪ್ರತಿ ಕುಟುಂಬಕ್ಕೂ ಕೂಡ ಇವತ್ತು ಅಕ್ಕಿ ಹೋಗ್ತಾ ಇದೆ. ಅದೇ ದೆಸೆಯಲ್ಲಿ ಇವತ್ತು ಅವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ ನರೇಗಾ ಅನ್ನು ತಗೊಬಂದು ಇವತ್ತು ನಮ್ಮ ಇಡೀ ದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಬೇಕಂದು ಉದ್ದೇಶದಿಂದ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ನಮ್ಮ ಆಧಾರ್ ಕಾರ್ಡ್ ಅವತ್ತು ಬಿಜೆಪಿ ಏನು ಪ್ರತಿಪಕ್ಷದಲ್ಲಿತ್ತು, ಅವರು ಕಸದ ಬುಟ್ಟಿಗೆ ಹಾಕ್ಬಿಡಿ ಆಧಾರ್ ಕಾರ್ಡ್ ಅಂತ ಹೇಳಿದ್ರು. ಪ್ರತಿಯೊಂದು ಕೂಡ ಮಗು ಜನನದಿಂದ ವ್ಯಕ್ತಿಯ ಮರಣವರೆಗೂ ಆಧಾರ್ ಕಾರ್ಡ್ ಇವತ್ತು ಕಡ್ಡಾಯವಾಗಿದೆ. ಆ ಆಧಾರ್ ಕಾರ್ಡ್ ಐಡೆಂಟಿಫಿಕೇಶನ್ ಏನು ನಮ್ಗೆ ಅಥಾರಿಟಿಯಿಂದ ಮಾಡಿಕೊಟ್ಟಿದ್ದಾರೆ, ಅದು ನಮ್ಮ ಮನಮೋಹನ್ ಸಿಂಗ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ 78,000 ಕೋಟಿ ನಮ್ಮ ರೈತರ ಸಾಲ ಮನ್ನಾ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಸಾಲ ಮನ್ನಾ ಮಾಡ್ದಂದ್ರೆ ನಮ್ಮ ಮನಮೋಹನ್ ಸಿಂಗ್ ಅವರು. ಇವತ್ತು ಇವ್ರ ಸರ್ಕಾರದಲ್ಲಿ 10 ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಒಬ್ಬ ವ್ಯಕ್ತಿ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಪ್ರತಿಯೊಂದು ಮಾಹಿತಿ ಸಾಮಾನ್ಯ ಪ್ರಜೆ ಕೂಡ ಸಿಗ್ಬೇಕು ಅಂತ ಒಂದು ಉದ್ದೇಶದಿಂದ ಮಾಹಿತಿ ಹಕ್ಕು ಕಾಯ್ದೆ 2005 ತಗೊಬಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ರೈಟ್ ಟು ಎಜುಕೇಶನ್ ಅಂದ್ರೆ ನಮ್ಮ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ
ಏನು ನಮ್ಮ ಬಡ ಮಕ್ಕಳು ಓದ್ತಾ ಇದ್ದಾರೆ ಅವ್ರಿಗೆ ಉಚಿತ ಒಂದು ಏನು ನಮ್ಮ ಬಡ ಮಕ್ಕಳು ಕೂಡ ಉಚಿತವಾಗಿ ಆಂಗ್ಲ ಮಾಧ್ಯಮದಲ್ಲಿ ಕೂಡ ಒಂದು ಶಿಕ್ಷಣ ಸಿಗ್ಬೇಕಂತ ಒಂದು ಉದ್ದೇಶದಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅವತ್ತು ರೈಟ್ ಟು ಎಜುಕೇಶನ್ ಅಂತ ತಗೊಬಂದ್ರು. ಅದರಿಂದ ಹಲವಾರು ಲಕ್ಷಾಂತರ ನಮ್ಮ ಬಡ ಮಕ್ಕಳು ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಇನ್ನು ಹಲವು ಈ ದೇಶದಲ್ಲಿ ಈ ದೇಶ ಇಷ್ಟು ಪ್ರಗತಿ ಆಗ್ತಾ ಇದೆ ಅಂತ ಹೇಳಿದ್ರೆ 2014 ಒಳಗಡೆ ಏನೂ ಆಗ್ಲಿಲ್ಲ ಅಂತ ಹೇಳ್ತಾ ಇದಾರಲ್ಲ ಈ ಹಿಂದಿನ ಸರ್ಕಾರಗಳು. ಇವ್ರ ಕಾಲದಲ್ಲೇ ಎಲ್ಲ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ಕ್ರಾಂತಿಯಾಗಿ ಇವತ್ತು ನಮ್ಮ ದೇಶ ಒಂದು ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಒಂದು ಕೊಡುಗೆ ಅಪಾರವಾಗಿದೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದಿನ ಎಲ್ಲ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನು ನಮ್ಮ ದೇಶ ಈ ವಿಶ್ವ ಮಟ್ಟದಲ್ಲಿ ಇವತ್ತು ಇಷ್ಟು ಖ್ಯಾತಿ ಪಡೆದು ಇಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ರಿಂದ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅವ್ರಿಗೆ ಹಲವಾರು ಸ್ಥಾನಗಳಿಗೆ ಒಂದು ಅರ್ಹ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಅವರು ಅರ್ಹರಂತ ಅವ್ರಿಗೆ 2 ಸರಿ UPA 1 UPA 2ರಲ್ಲಿ ಅವ್ರಿಗೆ 2 ಸಲ ಪ್ರಧಾನಮಂತ್ರಿ ಮಾಡಿ ಈ ದೇಶಕ್ಕೆ ಒಳ್ಳೆ ಆಡಳಿತ ಕೊಟ್ಟು ಈ ದೇಶದ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮ ಪಟ್ಟು ಇವತ್ತು ನಮ್ಮ ದೇಶದ ಬಿಟ್ಟು ಅಗಲಿದ್ದಾರೆ. ಅವರು ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನ್ ನಡೀತಾ ಇತ್ತು ಅಧಿವೇಶನ ಕೂಡ ಇವತ್ತು ರದ್ದು ಮಾಡಿದ್ದಾರೆ. ಈ ಅಧಿವೇಶನ ರದ್ದು ಮಾಡಿ ಅವರ ಮೌನಾಚರಣೆ ಅದೇ ವೇದಿಕೆಯಲ್ಲಿ ಮೌನಾಚರಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಸಂತಾಪ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರ ಒಂದು ಕುಟುಂಬಕ್ಕೆ ಅವ್ರಿಗೆ ಒಂದು ದೇವರು ಇದ್ ಕೊಡುವ ಶಕ್ತಿ ಕೊಳ್ಳಿ ಅಂತ, ಧೈರ್ಯ ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇವತ್ತು ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಅಭ್ಯರ್ಥಿಗಳಾದಂತಹ ಆದಿನಾರಾಯಣ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರು ಅವನಿ ಬ್ಲಾಕ್ನ ಅಧ್ಯಕ್ಷರಾದಂತಹ ನೀಲ್ಕಂಠನ್ನ ಮತ್ತು ಕಸಬಾ ಬ್ಲಾಕ್ನ ಅಧ್ಯಕ್ಷರಾದಂತಹ ಅಮಾನನ್ನ ಒಂದು ನಿರ್ದೇಶನದಂತೆ ಇವತ್ತು ನಮ್ಮ ನಾಯಕರಾದಂತಹ ಗುಜನಹಳ್ಳಿ ಮಂಜಣ್ಣ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಶಂಕರೇಗೌಡರು, ನಮ್ಮ ಜಮನಹಳ್ಳಿ ಕೃಷ್ಣಣ್ಣ, ನಮ್ಮ ಎಲ್ಲ ಮುಖಂಡರು ಇವತ್ತು ನಾರಾಯಣ ರೆಡ್ಡಣ್ಣ ಇರ್ಬೋದು, ಎಲ್ಲ ನಮ್ಮ ನಾಗರಾಜಣ್ಣ ಪ್ರತಿಯೊಬ್ರು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಭಾಗವಹಿಸ ಮುಖ್ಯ ಉದ್ದೇಶ ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸಾಹೇಬ್ರು ಏನಿದ್ದಾರೆ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ನಾಯಕರು ಕೂಡ ನಾನು ಧನ್ಯವಾದ ತೀರ್ಸ್ತಾ ಇದ್ದೀನಿ.